ನಮಸ್ಕಾರ ಎಲ್ರಿಗೂ. ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಈ ದಿನದ ವಿಷಯ ಶ್ರೀಯುತ ಎಡ್ಮಂಡ್ ಹಿಲರಿ. ಇವರು ಜಗತ್ತಿನ ಅತಿ ಎತ್ತರದ ಮೌಂಟ್ ಎವರೆಸ್ಟ್ ಹತ್ತಿದ ಪ್ರಪಂಚದ ಮೊದಲ ವ್ಯಕ್ತಿ. ಹೀಗಾಗಿ ಇವರ ಹೆಸರು ಜಗದ್ವಿಖ್ಯಾತ. ಇವರ ಕಾಲ 1919ರಿಂದ 2008. ಇವರ ಈ ಸಾಹಸಕ್ಕೆ ಜೊತೆಯಾಗಿದ್ದವರು ಭಾರತದ ತೇನ್ ಸಿಂಗ್. ಇವರಿಬ್ಬರೂ ಎವರೆಸ್ಟ್ ಹತ್ತಿ ದಾಖಲೆ ಸ್ಥಾಪಿಸಿದ್ದು 1957ರ ಮೇ 29ರಂದು. ಮೌಂಟ್ ಎವರೆಸ್ಟ್ ಹಿಮಾಲಯದ ಪರ್ವತ ಶ್ರೇಣಿಯಲ್ಲಿರುವ ಮೌಂಟ್ ಎವರೆಸ್ಟ್ 29,000 ಅಡಿ ಎತ್ತರವಿದೆ. 1957ರಲ್ಲಿ ತೇನ್ ಸಿಂಗ್ರೊಂದಿಗೆ ಈ ಪರ್ವತವನ್ನು ಏರಿದ ಹಿಲರಿ ಅದುವರೆಗೂ ಮಾನವನಿಗೆ ಅಸಾಧ್ಯವೆನಿಸಿದ್ದ ಕಾರ್ಯವನ್ನು ಮಾಡಿ ಹೊಸ ಇತಿಹಾಸವನ್ನು ಬರೆದರು. 50 ವರ್ಷಗಳ ನಂತರ ಇದೇ ಶಿಖರವನ್ನು 2003ರಲ್ಲಿ ಹಿಲರಿಯವರ ಮಕ್ಕಳಾದ ಪೀಟರ್ ಮತ್ತು ಚಾಮ್ಲಿಂಗ್ ಏರಿದ್ದು ಇನ್ನೊಂದು ಸಾಧನೆ. ಹಿಲರಿಯವರ ಎವರೆಸ್ಟ್ ಏರುವ ಮೊದಲ ಪ್ರಯತ್ನ ಭಗ್ನವಾಗಿ ಕಾಲು ಮುರಿದು ಆಸ್ಪತ್ರೆ ಸೇರಿದ್ದರು. ಆಸ್ಪತ್ರೆಯ ಮಂಚದಲ್ಲಿ ಮಲಗಿಯೇ ಕಾಣುತ್ತಿದ್ದ ಕನಸು ಮುಂದೊಂದು ದಿನ ಎವರೆಸ್ಟ್ ಏರುವ ಮೂಲಕ ಸಾಕಾರವಾಯಿತು. ಎವರೆಸ್ಟ್ ಆರೋಹಣದ ಬಳಿಕ ವಿಶ್ರಾಂತರಾಗದ ಹಿಲರಿ ವಿಶ್ವದ ಅತಿ ಕಠಿಣ 10 ಪರ್ವತಗಳನ್ನು ಮುಂದಿನ 10 ವರ್ಷಗಳಲ್ಲಿ ಏರಿದರು. ಸಾಹಸಿಗರನ್ನು, ಪರ್ವತಾರೋಹಿಗಳನ್ನು ಸದಾ ಪ್ರೋತ್ಸಾಹಿಸುತ್ತಿದ್ದರು. ಇವರು ಒಬ್ಬ ಮಾನವತಾವಾದಿಯಾಗಿದ್ದರು. ಮೌಂಟ್ ಎವರೆಸ್ಟ್ ಪರ್ವತಾರೋಹಣದಲ್ಲಿ ನೆರವಾಗಿದ್ದ ಶೆರ್ಪಾಗಳನ್ನು ಹಿಲರಿಯವರು ಎಂದೂ ಮರೆಯಲಿಲ್ಲ. ದುರ್ಗಮ ಪರ್ವತದ ತಪ್ಪಲುಗಳಲ್ಲಿ ನೆಲೆಸಿದ್ದ ಶೆರ್ಪಾಗಳ ಕಾಲೋನಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಟ್ಟರು. ಶಾಲೆ, ವಿದ್ಯಾರ್ಥಿ ನಿಲಯ, ಆಸ್ಪತ್ರೆ ಹೀಗೆ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸಿದರು. ಸಾಹಸಿಗಳ ಪಾಲಿಗೆ ಗುರುವಾಗಿದ್ದ ಇವರು ಪರ್ವತಾರೋಹಿಗಳ ಪಾಲಿಗೆ ಮೆಚ್ಚಿನ ಡಾರ್ಲಿಂಗ್ ಆಗಿದ್ದರು. ಜನರ ಕಷ್ಟ ನಷ್ಟಗಳಿಗೆ ಸದಾ ಸ್ಪಂದಿಸುತ್ತಿದ್ದರು. ಹಿಮಾಲಯದಲ್ಲಿ ಮಾಲಿನ್ಯ ತಡೆಗಟ್ಟಲು ಸಾಕಷ್ಟು ಪ್ರಯತ್ನಿಸಿದ್ದರು. ಇಲ್ಲಿಗೆ ಈ ವಿಷಯ ಸಂಪೂರ್ಣ. ಈಗ ಒಂದು ಹಾಡಿನ ತುಣುಕು. ಚಿತ್ರ ಗೀತಾ. ಗೀತಾ ಸಂಗೀತ ಏಕೆ ಹೀಗೆ ದೂರವಾದೆ, ಎಲ್ಲಿ ಹೋದೆ, ನಯನವ ಸೆಳೆದ ಗೀತ, ನನ್ನ ಕನಸಲಿ ಕುಣಿದ ಗೀತ, ನನ್ನ ಮನವನು ಅರಿತ ಗೀತ, ನನ್ನ ಉಸಿರಲಿ ಬೆರೆತ ಗೀತ, ಗೀತಾ ಗೀತಾ ಸಂಗೀತ. ನಗಲು ನೀನು ಹೂವಂತೆ, ನುಡಿವ ಮಾತು ಹಾಡಂತೆ, ಬಳಿಗೆ ಬಂದೆ ಮಿಂಚಂತೆ, ಮರೆತು ಹೋದೆ ನಾ ಚಿಂತೆ, ಚೆಲುವೆಯ ಸ್ನೇಹವೇನೋ, ಒಲವಿನ ಭಾವವೇನೋ, ಪ್ರಣಯದ ಕವಿತೆಯೇನೋ, ಕಲಿಸಿದೆ ಬಂದು ನೀನು, ಗೀತಾ ಗೀತಾ ಸಂಗೀತ. ಧನ್ಯವಾದ. ಈಗ ಇಂದಿನ ಕಿವಿಮಾತು. ಮಕ್ಕಳಿಗಾಗಿ ಕೋಟಿ ಮಾಡೋದಲ್ಲ ಆಸ್ತಿ, ಕೋಟಿ ಕೈ ಜಾರಿದ್ರೂ ಮತ್ತೆ ದುಡಿತೀನಿ ಅನ್ನೋ ಆತ್ಮವಿಶ್ವಾಸ ತುಂಬಿರ್ತೀವಲ್ಲ, ಅದು ನಿಜವಾದ ಆಸ್ತಿ. ಧನ್ಯವಾದ.